ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಟ್ರಿಪ್ಪಿಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಮಡಿಕೇರಿ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯಲ್ಲಿ ದೇವ್ರ ಪೂಜೆ ಮುಗಿಸ್ಕೊಂಡು ಇವಾಗ ಬೆಳಗ್ಗೆ ಟ್ರೈನ್ ಇತ್ತು. ಮೈಸೂರುವರೆಗೂ ಟ್ರೈನ್ ಇರುತ್ತೆ. ಮೈಸೂರುವರೆಗೂ ಟ್ರೈನಲ್ಲಿ ಹೋಗಿ ಅಲ್ಲಿಂದ ಮಡಿಕೇರಿಗೆ ಬಸ್ ಇರುತ್ತೆ, ಬಸ್ಸಲ್ಲಿ ಹೋಗ್ತೀವಿ. ನೋಡಿ, ಇಷ್ಟೊತ್ತು ವಿಡಿಯೋ ನನ್ನ ಮಗಳೇ ಮಾಡಿದ್ಲು. ಮೊದಲೆಲ್ಲ ಟ್ರೈಪೋಡ್ ಇಟ್ಟು ಅದರಲ್ಲಿ ಫೋನ್ ಇಟ್ಟು ನಾವು ವಿಡಿಯೋ ಮಾಡ್ಕೋಬೇಕಾಗಿತ್ತು. ಆದರೆ ಇವಾಗ ನಮ್ಮ ಮಗಳೇ ಫೋನಲ್ಲಿ ವಿಡಿಯೋ ಮಾಡಿಕೊಡ್ತಾ ಇದ್ದಾಳೆ. ನನ್ನ ಮಗಳದು ನಾನು ವಿಡಿಯೋ ಮಾಡಿದೆ. ನೋಡಿದ್ರಲ್ಲ ಸಿಂಪಲ್ಲಾಗಿ ಹೇಗೆ ರೆಡಿಯಾಗಿದ್ದೀವಿ ಅಂತ. ಯಾಕಂದರೆ ಟ್ರಾವೆಲ್ ಮಾಡಬೇಕಾದ್ರೆ ಬಸ್ಸಲ್ಲಿ ಟ್ರೈನಲ್ಲಿ ಹೋಗ್ತಾ ಇರ್ತೀವ, ಸುಸ್ತಾಗುತ್ತೆ. ತುಂಬ ಹೆವಿ ಇರೋ ಬಟ್ಟೆಗಳೆಲ್ಲ ಹಾಕೋಕ್ಕಾಗಲ್ಲ. ಮಡಿಕೇರಿಗೆ ಟ್ರಿಪ್ ಅಂತ ಇವಾಗ 2ನೇ ಸಾರಿ ಹೋಗ್ತಾ ಇದ್ದೀವಿ. ಮೊದಲು ಒಂದು 5 ವರ್ಷದ ಹಿಂದೆ ಒಂದು ಸಾರಿ ಹೋಗಿ ಬಂದಿದ್ವಿ, ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಇವಾಗ 2 ದಿನ ರಜೆ ಇದೆ ನನ್ನ ಮಗಳಿಗೆ, ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆವಾಗಾದರೆ 1 ವಾರ ಹೋಗಿದ್ವಿ. ಹಾಗಾಗಿ ಅಲ್ಲಿ ಸುತ್ತಮುತ್ತ ಮಡಿಕೇರಿ ಸುತ್ತಮುತ್ತ ಏನೇನಿದೆನೋ ಎಲ್ಲನೂ ಒಂದು ಟೂರಿಸಮ್ ಬಿಡದೇನೆ ಎಲ್ಲ ನೋಡ್ಕೊಂಡು ಬಂದಿದ್ವಿ. ಆದರೆ ಇವಾಗ ಹಾಗಲ್ಲ, 1-2 ಪ್ಲೇಸ್ ಅಷ್ಟೇ ನೋಡ್ಕೊಂಡು ಬರ್ತೀವಿ. ಯಾಕಂದರೆ ನನ್ನ ಮಗಳಿಗೆ ಸ್ಯಾಟರ್ಡೆ ಫುಲ್ ರಜೆ ಇರುತ್ತೆ ಮತ್ತು ಸಂಡೇ ಫುಲ್ ರಜೆ ಇರುತ್ತೆ. ಮತ್ತು ಮಂಡೇ ಸ್ಕೂಲ್ಗೆ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಫ್ರೈಡೇ ನೈಟು ಹತ್ಕೋತಾ ಇದ್ದೀವಿ ಟ್ರೈನು. ಸ್ಯಾಟರ್ಡೆ ಅಲ್ಲಿರ್ತೀವಿ, ಸಂಡೇ ಒಂದು ದಿವಸ ಅಲ್ಲೇ ಸುತ್ತಾಡಿಕೊಂಡು ಸಂಡೇ ನೈಟ್ ಟ್ರೈನ್ ಹತ್ಕೊಂಡ್ರೆ ಮತ್ತು ಮಂಡೇ ಅವಳು ಸ್ಕೂಲ್ಗೆ ಹೋಗ್ಬೋದು. ಟ್ರೈನು ಮೈಸೂರುವರೆಗೂ ಮಾತ್ರ ಇರುತ್ತೆ, ಅಲ್ಲಿಂದ ಮುಂದಕ್ಕೆ ಬಸ್ಸಲ್ಲಿ ಹೋಗಬೇಕು. ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ಬ್ಯುಸಿಯಾಗಿದ್ರೂ, ನಿಮ್ಮ ಕೆಲಸದಲ್ಲಿ ನೀವು ಎಷ್ಟೇ ಬ್ಯುಸಿಯಾಗಿದ್ರೂ ನಿಮ್ಮ ಫ್ಯಾಮ್ಲಿಗೆ ಅಂತ ಯಾವಾಗಲಾದರೂ ಒಂದು ಟೈಮು ಕೊಟ್ಟು ಫ್ರೀಯಾಗಿ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿಗೆ ಟೈಮ್ ಕೊಡಬೇಕು. ಆವಾಗಲೇ ಮನಸ್ಸಿಗೆ ನೆಮ್ಮದಿ ಸಿಗೋದು. ನೀವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ, ನೀವು ಎಷ್ಟೇ ಕೆಲಸ ಮಾಡಿದ್ರೂ ಒಂದೇ ಒಂದು ದಿನ ಆದರೂ ನಿಮ್ಮ ಫ್ಯಾಮ್ಲಿ ಜೊತೆ ಫುಲ್ ಟೈಮು ಕಳೀರಿ. ಕೂತ್ಕೊಂಡು ಊಟ ಮಾಡಿರಿ, ಇಲ್ಲ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ರಿ, ಏನಾದರೂ ನೋಡೋಕ್ಕೆ ಹೋಗ್ರಿ, ಇಲ್ಲ ಪಾರ್ಕಲ್ಲಿ ಸುತ್ತಾಡಿ. ನಿಮ್ಮ ಫ್ಯಾಮ್ಲಿಗೆ ನೀವು ಟೈಮ್ ಕೊಡಿ. ಅದು ಬಿಟ್ಟು ಬರೀ ದುಡಿಮೆ ಅಂದ್ಕೊಂಡು ಬರೀ ದುಡ್ಡು ಸಂಪಾದನೆ ಅಂತ ಹೋಗೋಕ್ಕೆ ಹೋಗಬೇಡಿ. ಹೌದು, ನಿಜ, ಇವಾಗಿನ ಕಾಲದಲ್ಲಿ ದುಡ್ಡಿದ್ರೇ ಎಲ್ಲ ಆಗುತ್ತೆ ಸರಿ, ಆದರೆ ದುಡ್ಡೇ ಎಲ್ಲ ಆಗಬಾರ್ದು. ದುಡ್ಡಿದ್ದರೆ ನಮ್ಗೆ ಏನೇನು ಅನುಕೂಲಕ್ಕೆ ಬೇಕೋ ಅದೆಲ್ಲ ಸಿಗುತ್ತೆ. ಹಾಗಂತ ಫುಲ್ಲು ವರ್ಷವಿಡೀ ಎಷ್ಟು ದಿನ ಇರುತ್ತೋ ವರ್ಷದಲ್ಲಿ ಅಷ್ಟು ದಿನವೂ ದುಡಿಯೋಕ್ಕೆ ಅಂತ ಮೀಸಲಾತಿ ಇಟ್ಕೋಬಾರ್ದು. ಯಾಕಂದರೆ ನೀವು ಅಷ್ಟು ರೆಸ್ಟ್ ಮಾಡ್ದೇ ಫ್ಯಾಮ್ಲಿಗೆ ಟೈಮ್ ಕೊಡ್ದೇ ಎಷ್ಟೇ ಕೆಲಸ ಮಾಡಿದ್ರೂ ಒಂದು ದಿಢೀರಂತ ಅನಾರೋಗ್ಯ ಬರುತ್ತೆ. ಅನಾರೋಗ್ಯ ಆಗ್ತೀರಾ, ಆವಾಗ ನೀವು ಫುಲ್ ಮನೆಯಲ್ಲೂ ಇರಬೇಕಾಗುತ್ತೆ, ಕೆಲಸನೂ ಬಿಡಬೇಕಾಗುತ್ತೆ. ಇಷ್ಟು ದಿನ ಏನು ದುಡಿಮೆ ಮಾಡಿ ಸಂಪಾದನೆ ಮಾಡ್ತೀರೋ ಅದನ್ನೆಲ್ಲ ಹಾಸ್ಪಿಟಲ್ಗೆ ಹಾಕಬೇಕಾಗುತ್ತೆ. ಹಾಗಾಗಿ ದುಡಿಯೋರಿಗೂ ಆವಾಗವಾಗ ಒಂದು ಟೈಮ್ ತೊಗೊಂಡು ರೆಸ್ಟ್ ಮಾಡಿ. ಹಾಗೆಯೇ ನಿಮ್ಮ ಮನೆಯಲ್ಲಿರೋರಿಗೂ ಒಂಚೂರು ಆವಾಗವಾಗ ಟೈಮ್ ಕೊಟ್ಟು ಫ್ಯಾಮ್ಲಿ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ. ಏನಕ್ಕೆ ಬಂದಿದೆ ಏನಕ್ಕೆ ಬಂದಿದೆಯಾ? ನಾವು ಟ್ರೈನಿಂದ ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಇಳ್ಕೊಂಡು ಅಲ್ಲಿ A2B ಹೋಟೆಲ್ ಇತ್ತು, ಅಲ್ಲಿ ಒಂದು ಮಿನಿ ಟಿಫನ್ ಅಂತ ಸಿಗುತ್ತೆ, ಅದನ್ನು ತಿನ್ಕೊಂಡು ಬಸ್ ಹತ್ಕೊಂಡ್ವಿ. ನೋಡಿದ್ರಲ್ಲ, ಬಸ್ಸಲ್ಲಿ ಸುಸ್ತಾಗ್ತಾ ಇದೆ. ನನಗಂತೂ ಸ್ವಲ್ಪ ವಾಮಿಟ್ ಆಗುತ್ತೆ ದೂರ ಹೋದರೆ. ಈ ಥರ ಹೊರಗಡೆಯಿಂದ ಗಾಳಿ ಬಂದರೆ ಏನಾಗಲ್ಲ, ಆದರೆ AC ಇರುತ್ತಲ್ಲ ಅದು ಆಗಬರಲ್ಲ ನನಗೆ. ಬೆಸ್ಟ್ ಟ್ರಾವೆಲ್ ಅಂತಂದರೆ ಟ್ರೈನೇ ತುಂಬ ಕಂಫರ್ಟಬಲ್ ಆಗಿರುತ್ತೆ. ನಾನು ಟ್ರೈನಲ್ಲಿ ಹೋಗೋಷ್ಟು ಕಂಫರ್ಟಬಲ್ ಆಗಿ ಖುಷಿಯಾಗಿ ನಾನು ಯಾವ ಬಸ್ಸಲ್ಲೂ ಹೋಗಲ್ಲ, ಯಾವ ಕಾರಲ್ಲೂ ಹೋಗಲ್ಲ. ಇವಾಗ ನಾವು ಮಡಿಕೇರಿ ಬಂದ್ವಿ. ನೋಡಿ, ಇದೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಮಡಿಕೇರಿ, ಕೂರ್ಗು, ಕೊಡಗು ಏನು ಬೇಕಾದರೂ ಹೇಳ್ಬೋದು. ಇದು ಮೇನ್ ಸಿಟಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು. ಇವಾಗ ಬಸ್ಸಿಂದ ಇಳ್ಕೊಂಡು ರೂಮ್ ಕಡೆ ಹೋಗ್ತಾ ಇದ್ದೀವಿ. ಆನ್ಲೈನ್ ಬುಕ್ ಮಾಡಿದ್ವಿ ರೂಮು, ಹಾಗಾಗಿ ಡೈರೆಕ್ಟಾಗಿ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಆನ್ಲೈನ್ ಏನಾದರೂ ಬುಕ್ ಮಾಡಿಲ್ಲ ರೂಮ್ ಅಂತಂದರೆ ಆ ರೂಮ್ ಚೆನ್ನಾಗಿಲ್ಲ, ಈ ರೂಮ್ ಚೆನ್ನಾಗಿಲ್ಲ, ಕಂಫರ್ಟಬಲ್ ಇಲ್ಲ, ಚೆನ್ನಾಗಿಲ್ಲ ಅಂತ 1-2 ರೂಮ್ ಆದರೂ ಹುಡುಕಬೇಕಾಗುತ್ತೆ. ಅದಕ್ಕೋಸ್ಕರ ಆನ್ಲೈನಲ್ಲಿ ನೋಡಿಕೊಂಡು ನಮ್ಮ ದುಡ್ಡಿಗೆ ಯಾವುದು, ನಮ್ಮ ಕಂಫರ್ಟಬಲ್ಗೆ ಯಾವುದು ಅಂತ ನೋಡಿಕೊಂಡು ಬುಕ್ ಮಾಡಿಕೊಂಡೇ ಬಂದಿದ್ದೀವಿ. ಹಾಗೆಯೇ ಇಲ್ಲಿ ಟೀ ಕಾಫಿ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಟಿದ್ದಾರೆ.
ನಮಗಂತೂ ಎಷ್ಟೇ ಟ್ರಾವೆಲ್ ಮಾಡಿದ್ರೂ ಊಟ ಇಲ್ಲ ಅಂದರೆ ಪರವಾಗಿಲ್ಲ, ಊಟ ಅಡ್ಜಸ್ಟ್ ಆಗಿಲ್ಲ ಅಂತಂದರೂ ಹೊಂದ್ಕೊಂಡು ಹೋಗ್ತೀವಿ. ಆದರೆ ನನಗಂತೂ ಟೀ ಬೇಕು. ಇಲ್ಲಿ ಟೀ ಮಾಡ್ಕೊಳ್ಳೋಕ್ಕೆ ಅಂತ ಟೀ ಪೌಡ್ರು, ಮಿಲ್ಕ್ ಪೌಡ್ರು, ಶುಗರು ಇಟ್ಟಿದ್ದಾರೆ. ನಾವು ಸ್ವಲ್ಪ ಫ್ರೆಶ್ ಆಗಿ ಸ್ವಲ್ಪ ಕೂತ್ಕೊಂಡು ಅದಾದಮೇಲೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ನನ್ನ ಮಗಳು ಹಾಲು ಕಾಯಿಸ್ಕೊಡಮ್ಮ ಅಂತ ಕೇಳ್ತಾ ಇದ್ದಾಳೆ. ನೋಡೋಣ ಈ ಮಿಲ್ಕ್ ಪೌಡ್ರಿಂದ ಹಾಲು ಹೇಗಾಗುತ್ತೋ ಗೊತ್ತಿಲ್ಲ. ಬಂದಮೇಲೆ ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಕೂತು ರೆಸ್ಟ್ ಮಾಡಿ ಅದಾದಮೇಲೆ ನಾನು ಟೀ ಕುಡಿದೆ, ನಮ್ಮ ಯಜಮಾನ್ರು ಕಾಫಿ ಕುಡಿದ್ರು, ನಮ್ಮ ಅಚ್ಚು ಹಾಲು ಕುಡಿದ್ಲು. ಅದಾದಮೇಲೆ ಇವಾಗ ನಾವು ಓಂಕಾರೇಶ್ವರ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಬೇಗ ಟ್ರೈನಲ್ಲಿ ಕೂತ್ಕೊಂಡ್ವಿ. ಹಾಗಾಗಿ ಮಡಿಕೇರಿಗೆ ಒಂದು 4 ಗಂಟೆ ಅನ್ನೋಷ್ಟೊತ್ತಿಗೆ ಬಂದು ತಲುಪಿದ್ದೀವಿ. ರೂಮಲ್ಲಿ ಫ್ರೆಶ್ ಅಪ್ ಆಗಿ ಇವಾಗ ಒಂದು 5 ಗಂಟೆವರೆಗೂ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ರೆಡಿಯಾಗಿ ಓಂಕಾರೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ರಾಜಾ ಸೀಟ್ ಇದೆ, ಅಲ್ಲಿ ಹೋಗ್ತೀವಿ. ರಾಜಾ ಸೀಟಲ್ಲಿ ಸೂರ್ಯಾಸ್ತ ಆಗೋದು ಚೆನ್ನಾಗಿರುತ್ತೆ, ಎಲ್ಲರೂ ಬರ್ತಾರೆ ಅದನ್ನೇ ನೋಡೋಕ್ಕೆ. ಸೂರ್ಯಾಸ್ತ ಆಗೋದು ತುಂಬ ಕಡೆ ಸೂರ್ಯ ಉದಯ ಆಗೋದಿರುತ್ತೆ, ಸೂರ್ಯಾಸ್ತ ಆಗೋದು ತುಂಬ ಕಮ್ಮಿ. ಇಲ್ಲಿ ಇದೆ, ಹಾಗಾಗಿ ನೋಡೋಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಫಸ್ಟು ಓಂಕಾರೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿಂದ ನಾವು ಸೂರ್ಯಾಸ್ತ ನೋಡೋಕ್ಕೆ ರಾಜಾ ಸೀಟ್ ಕಡೆ ಹೋಗ್ತೀವಿ. ನಾವಿರೋ ರೂಮಿಂದ ಓಂಕಾರೇಶ್ವರ ಟೆಂಪಲ್ 1 ಕಿಲೋಮೀಟ್ರ್ ದೂರ ಇತ್ತು. ನಡ್ಕೊಂಡೇ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ವಾಕಿಂಗ್ ಮಾಡ್ದಂಗೆ ಆಗುತ್ತೆ. ಬಸ್ಸಲ್ಲಿ ಟ್ರೈನಲ್ಲಿ ಬಂದಿದ್ದೀವಲ್ಲ, ಕಾಲೆಲ್ಲ ಜುಮ್ ಆದಂಗೆ ಆಗ್ತಾಯಿತ್ತು. ಅದಕ್ಕೋಸ್ಕರ ವಾಕಿಂಗ್ ಮಾಡೋಣ ಅಂತ ನಡ್ಕೊಂಡು ಇವಾಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ನೋಡಿ, ದೇವಸ್ಥಾನ ಕ್ಲೋಸ್ ಇದೆ. ದೇವಸ್ಥಾನಕ್ಕೆ ಹೋಗೋಣ ಅಂತ ತುಂಬ ಖುಷಿಯಾಗಿ ಬಂದ್ವಿ.
ಇದು ಮಡಿಕೇರಿಯಲ್ಲಿ ಫೇಮಸ್ಸು ಓಂಕಾರೇಶ್ವರ ಟೆಂಪಲು, ಆದರೆ ಕ್ಲೋಸ್ ಇದೆ. ಬೆಳಗ್ಗೆ 7:30ಯಿಂದ 11:30 ಮತ್ತು ಸಂಜೆ 5 ಗಂಟೆಯಿಂದ 7:30ವರೆಗೆ ಓಪನ್ ಇರುತ್ತೆ. ನಮಗೆ ಗೊತ್ತಿರಲಿಲ್ಲ, ನಾವು ಡೈರೆಕ್ಟಾಗಿ ಬಂದುಬಿಟ್ವಿ. ಆದರೆ ಕ್ಲೋಸ್ ಇತ್ತು ದೇವಸ್ಥಾನ. ಇನ್ನೇನು ಮಾಡೋದು, ಹೊರಗಡೆಯಿಂದನೇ ದೇವರಿಗೆ ಕೈ ಮುಕ್ಕೊಂಡು ಇವಾಗ ರಾಜ ಸೀಟ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ರಾಜ ಸೀಟಲ್ಲಿ ಸೂರ್ಯ ಅಸ್ತ ಆಗೋದಿರುತ್ತೆ, ಅದನ್ನು ನೋಡಿ ವಿಡಿಯೋ ಮಾಡಿಕೊಂಡು ಬರ್ತೀವಿ. ರೂಮಿಂದ ದೇವಸ್ಥಾನ ಹತ್ರ ಹೋಗಬೇಕಾದ್ರೆ 1 ಕಿಲೋಮೀಟರು, ಮತ್ತು ದೇವಸ್ಥಾನದಿಂದ ರೂಮಿಗೆ ಬರಬೇಕಾದ್ರೆ 1 ಕಿಲೋಮೀಟ್ರು, 2 ಕಿಲೋಮೀಟ್ರ್ ಓಡಾಡಿದ್ವಿ. ರೂಮಲ್ಲಿ ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಯಾಕಂದರೆ ರಾಜ ಸೀಟ್ ದೂರ ಇದೆ, 1-2.5 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ. ಅದಕ್ಕೇ ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಟಿಕೆಟ್ ತೊಗೋಬೇಕು, ಟಿಕೆಟ್ ತೊಗೊಂಡ್ವಿ. ಒಳಗಡೆ ಗೇಮ್ಸ್ ಎಲ್ಲ ಇದೆ, ಗೇಮ್ಸಿಗೆಲ್ಲ ಬೇರೆ ಬೇರೆ ಅಮೌಂಟ್ ಕೊಟ್ಟು ಗೇಮ್ ಆಟ ಆಡಬೇಕು. ಇಲ್ಲ ಈ ಗಾರ್ಡನಲ್ಲೆಲ್ಲ ಓಡಾಡ್ತೀವಿ ಅಂದರೆ ಫ್ರೀಯಾಗಿ, ಅಂದರೆ ಹೊರಗಡೆ ಟಿಕೆಟ್ ತೊಗೊಂಡಿರ್ತೀವಲ್ಲ ಅದೇ ಟಿಕೆಟ್ ಆಗುತ್ತೆ. ಗೇಮ್ ಆಡ್ತೀವಿ ಅಂತಂದರೆ ಮಾತ್ರ ಎಕ್ಸ್ಟ್ರಾ ಟಿಕೆಟ್ ತೊಗೋಬೇಕು.
ಈ ಗಾರ್ಡನ್ ಒಳಗೆ ಬಂದ ತಕ್ಷಣವೇ ಫಸ್ಟು ಗೇಮ್ ಸ್ಟಾರ್ಟ್ ಮಾಡಿದ್ವಿ. ಇದು ಜಿಪ್ ಲೈನ್ ಅಂತ. ನನ್ನ ಮಗಳಿಗೆ ತುಂಬ ಆಸೆ ಇತ್ತು. ಆವಾಗಿಂದ ಕೇಳ್ತಾ ಇದ್ಲು, ನನಗೆ ಇದು ಆಟ ಆಡಿಸಿ ಅಮ್ಮ ಅಂತ. ಯಾಕಂದರೆ ಆ ಮೋಟು ಪತ್ಲು ನೋಡ್ತಾ ಇರ್ತಾಳಲ್ಲ, ಅದರಲ್ಲಿ ಈ ಥರ ಗೇಮ್ಸು ಒಂದು ಟೈಮ್ ತೋರಿಸಿದ್ರು. ಆವಾಗಿಂದ ಕೇಳ್ತಾ ಇದ್ದಾಳೆ, ಜಿಪ್ ಲೈನ್ ಆಡಿಸು ಅಂತ. ನಾವಿರೋ ಕಡೆ ಎಲ್ಲಿನೂ ಈ ಗೇಮ್ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದ ತಕ್ಷಣವೇ ಅವಳಿಗೆ ಆಟ ಆಡೋಕ್ಕೆ ಬಿಡ್ತಾಯಿದ್ದೀವಿ. ಅವ್ರ ಅಪ್ಪನಿಗೆ ಅವಳಿಗಿಂತ ಹೆಚ್ಚಾಗಿ ಭಯ ಆಗ್ತಾಯಿತ್ತು. ನೋಡಿ ಎಷ್ಟೊಂದು ಕೇಳ್ತಾ ಇದ್ದಾರೆ, ಸೇಫ್ಟಿ ಇದೆ ಅಲ್ವಾ ಅಂತ 2-3 ಸಾರಿ ಕೇಳ್ತಾ ಇದ್ದಾರೆ. ಎಲ್ಲ ಸೇಫ್ಟಿ ಇತ್ತು. ಬೆಲ್ಟ್ ಕೊಟ್ಟಿದ್ದರು, 3 ಬೆಲ್ಟ್ ಹಾಕಿದ್ರು, ಮತ್ತು ತಲೆಗೆ ಹೆಲ್ಮೆಟ್ ಕೊಟ್ಟಿದ್ದರು. ಆದರೆ ನನ್ನ ಮಗಳು ಹೆದರ್ಕೊಲಿಲ್ಲ, ಅವ್ರ ಅಪ್ಪ ಹೆದರ್ಕೊಳ್ತಾ ಇದ್ದರು. ಹೌದು, ಈ ಥರ ಮಕ್ಕಳಿಗೆ ಏನಾದರೂ ಗೇಮ್ ಆಡಿಸ್ತೀವಿ ಅಂತಂದರೆ ಫಸ್ಟು ಸೇಫ್ಟಿ ನೋಡ್ಕೋಬೇಕು. ಏನೇನು ಬೆಲ್ಟ್ ಕೊಡ್ತಾ ಇದ್ದಾರೋ, ಹೆಲ್ಮೆಟ್ ಕೊಡ್ತಾ ಇದ್ದಾರೋ, ಶೂಸ್ ಕೊಡ್ತಾ ಇದ್ದಾರೋ ಅಂತ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲನೂ ಫಾಲೋ ಅಪ್ ಮಾಡಿನೇ ಮಕ್ಕಳಿಗೆ ಗೇಮ್ ಆಡೋಕ್ಕೆ ಬಿಡಬೇಕು. ಅವಳೇ ಫಸ್ಟ್ ಆಡ್ತೀನಿ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಅವಳಿಗೆ ಫಸ್ಟ್ ರೆಡಿ ಮಾಡಿ ಮೇಲೆ ಕರ್ಕೊಂಡು ಹೋಗ್ತೀನಿ. ನಾನು ಅವಳ ಜೊತೆ ಹೋಗಿದ್ದೀನಿ, ಅವಳಿಗೆ ಒಬ್ಬಳಿಗೆ ಬಿಟ್ಟಿಲ್ಲ. ಅಂದರೆ ಅದು ಜಿಪ್ ಲೈನಲ್ಲಿ ಹೋಗಬೇಕಾದ್ರೆ ಅವಳು ಒಬ್ಬಳೇ ಹೋಗಿದ್ದಾಳೆ. ಅವಳು ಸಪ್ರೇಟು, ನಾನು ಸಪ್ರೇಟು. ಆದರೆ ಇಲ್ಲಿ ಮೆಟ್ಲು ಕಾಣಿಸ್ತಾ ಇದೆಯಲ್ಲ, ಮೆಟ್ಲು ಹತ್ಕೊಂಡು ಹೋಗಬೇಕಾದ್ರೆ ಅವಳಿಗೆ ನಾನೇ ತಗೊಂಡು ಹೋಗಿದ್ದೀನಿ. ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೇ. ಆದರೆ ಅವ್ರ ಅಪ್ಪ ಮಾತ್ರ ಸಖತ್ ಭಯ ಬೀಳ್ತಾಯಿದ್ರು. ನಾನು ನನ್ನ ಮಗಳಂತೂ ತುಂಬ ಖುಷಿಪಟ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮಿಬ್ಬರು ಥಾಟ್ ಹೇಗಂತಂದರೆ, ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಬೇಕು, ಪಡೋ ಟೈಮಲ್ಲಿ ಖುಷಿ ಪಡಬೇಕು. ನಾವು ಏನು ಮಾಡ್ತೀವಿ, ಮನುಷ್ಯ ಹೆಂಗಿದ್ದಾನೆ ಅಂತಂದರೆ, ಖುಷಿ ಪಡೋ ಟೈಮಲ್ಲಿ ಬೇರೆ ಬೇರೆ ಏನೇನೋ ವಿಚಾರ ಮಾಡಿಕೊಂಡು ದುಃಖ ಪಡೋ ಟೈಮಲ್ಲಿ ಅಯ್ಯೋ ಅವರಿಂದ ಹಾಳಾಯ್ತಲ್ಲ, ಇವರಿಂದ ಹಾಳಾಯ್ತಲ್ಲ, ನಾನು ಹಾಗಿರ್ಬೇಕಿತ್ತಲ್ಲ, ಹೀಗಿರ್ಬೇಕಂತಲ್ಲ ಅಂತ ಆಮೇಲೆ ನೊಂದ್ಕೊಳ್ಳೋದು. ಆ ಥರ ಮಾಡೋಕ್ಕೆ ಹೋಗಬಾರ್ದು. ದೇವರು ಈ ಪ್ರೆಸೆಂಟ್ ಇವಾಗ ನಮ್ಗೆ ಏನು ಕೊಟ್ಟಿದ್ದಾರೋ ಅದರಲ್ಲಿ ಖುಷಿಯಾಗಿರಬೇಕು. ಅದು ಬಿಟ್ಟು ಮುಂದೆ ಸಿಗೋದು ಇವಾಗ ಯೋಚನೆ ಮಾಡೋದು, ಮತ್ತು ಹಿಂದೆ ಕಳೆದು ಹೋಗಿರೋದ್ರ ಬಗ್ಗೆ ಇವಾಗ ಯೋಚನೆ ಮಾಡೋದು, ಆ ಥರ ತಪ್ಪಾಗಿ ನಿರ್ಧಾರ ತಗೋಬಾರ್ದು. ದೇವ್ರು ಈ ಕ್ಷಣ ಏನು ಕೊಟ್ಟಿದ್ದಾರೋ ಅದರಲ್ಲಿ ಹೇಗೆ ಖುಷಿಯಾಗಿರಬೇಕು ಅಂತ ವಿಚಾರಿಸ್ಬೇಕು. ನೋಡಿ, ನನ್ನ ಮಗಳು ಇವಾಗ ಜಿಪ್ ಲೈನ್ ಹತ್ಕೊಂಡ್ಳು. ಅವಳು ಹೇಗೆ ಖುಷಿ ಪಡ್ತಾ ಇದ್ದಾಳೆ ಅಂತ ನೀವೇ ನೋಡಿ. ಖುಷಿ ಹೇಗೆ ಪಡಬೇಕಂದ್ರೆ ಸುತ್ತಮುತ್ತ ಇರೋರು ಭಯ ಪಡಬೇಕು. ನಮ್ಮ ಖುಷಿ ನೋಡಿ ಹಾಗೆ ಖುಷಿ ಪಡಬೇಕು. ಅದು ಬಿಟ್ಟು ಖುಷಿ ಪಡಲಾ ಬೇಡವಾ, ಭಯ ಆಗ್ತಾಯಿದ್ದೇನಾ, ಖುಷಿ ಆಗ್ತಾಯಿದ್ದೇನಾ, ಆ ಥರ ಮಾಡಬಾರ್ದು. ಖುಷಿ ಪಡ್ತಾ ಇದ್ದೀವ, ಪಡಬೇಕಷ್ಟೇ. ಎಂಜಾಯ್ ಮಾಡ್ತಾ ಇದ್ದೀವ, ಮಾಡಬೇಕಷ್ಟೇ. ಹೆಂಗೂ ಟೈಮ್ ಹೋಗುತ್ತೆ, ದುಡ್ಡು ಖರ್ಚಾಗೋದಾಗುತ್ತೆ. ಖುಷಿ ಪಡೋದ್ರಲ್ಲಿ ಯಾಕೆ ಕಾಂಪ್ರಮೈಸ್ ಆಗಬೇಕು? ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಬಾರ್ದು. ಮೊದಲೇ ಡಿಸೈಡ್ ಮಾಡಬೇಕಾದ್ರೇ ತುಂಬ ಯೋಚನೆ ಮಾಡಿ ಡಿಸೈಡ್ ಮಾಡಬೇಕು. ಒಂದು ಸಾರಿ ನಾವು ಏನಾದರೂ ಡಿಸೈಡ್ ಮಾಡ್ಕೊಂಡ್ಮೇಲೆ ಯಾರ ಮಾತು ಕೇಳೋಂಗಿಲ್ಲ, ನಮ್ಮ ಮಾತು ನಾವೇ ಕೇಳಬಾರ್ದು. ಆ ಥರ ಖುಷಿಯಾಗಿರ್ಬೇಕು ಜೀವನದಲ್ಲಿ. ಯಾವುದೇ ಡಿಸಿಷನ್ ಇರಲಿ. ನೋಡಿ, ಇವಾಗ ನಾನು ಹೋಗ್ತಾ ಇದ್ದೀನಿ. ನಾನು ಇದು ಫಸ್ಟ್ ಟೈಮ್ ಇವಾಗ ಆಟ ಆಡ್ತಾ ಇರೋದು, ಇದು ಜಿಪ್ ಲೈನು. ಇದೇ ವಿಷಯ ಅಲ್ಲ, ನಾನು ಯಾವುದು ವಿಷಯನೂ ಅಷ್ಟೇ, ನಮ್ಮ ಸಂಸಾರದ ವಿಷಯ ಆಗಲಿ, ಏನೋ ಒಂದು ನಿರ್ಧಾರ ತೊಗೊಳ್ಳೋದು ವಿಷಯ ಆಗಲಿ, ಯಾವುದೇ ಸಂಬಂಧದ ಬಗ್ಗೆ ಆಗಲಿ, ನಮ್ಮ ಸಂಬಂಧಿಕರ ಬಗ್ಗೆ ಆಗಲಿ, ಯಾವುದೇ ಫ್ಯಾಮ್ಲಿ ಬಗ್ಗೆ ಆಗಲಿ, ನಿರ್ಧಾರ ತೊಗೊಳ್ಳೋವರೆಗೂ ತುಂಬ ಯೋಚನೆ ಮಾಡ್ತೀನಿ. ತುಂಬ ಅಂದರೆ ತುಂಬ, 10 ಸಾರಿ ಅಲ್ಲ 100 ಸಾರಿ ಬೇಕಾದರೂ ವಿಚಾರಿಸ್ತೀನಿ. ಆದರೆ ಒಂದು ಸಾರಿ ನಿರ್ಧಾರ ತೊಗೊಂಡ ಮೇಲೆ ಕಷ್ಟ ತೊಗೊಳ್ಳೋದು ಮನಸ್ಸಿಗೆ, ಅಯ್ಯೋ ನಾನು ಹಾಗೆ ಮಾಡಬಾರ್ದಿತ್ತಲ್ಲ, ಹೀಗೆ ಮಾಡಬಾರ್ದಿತ್ತಲ್ಲ, ಹೀಗೆ ಮಾಡಬೇಕಿತ್ತಲ್ಲ, ಹಾಗೆ ಮಾಡಬೇಕಿತ್ತಲ್ಲ ಅಂತ ಒಂದು ಸಾರಿ ನಿರ್ಧಾರ ತೊಗೊಂಡ್ಮೇಲೆ ದುಃಖ ಪಡೋಕ್ಕೆ ಹೋಗಲ್ಲ. ಯಾಕಂದರೆ ಒಂದು ಸಾರಿ ನಿರ್ಧಾರ ತೊಗೊಂಡಿದ ಮೇಲೆ ಏನೂ ಮಾಡೋಕ್ಕಾಗೋದೇ ಇಲ್ವಲ್ಲ ಅದನ್ನು. ಅದಕ್ಕೋಸ್ಕರ ನಿರ್ಧಾರ ತೊಗೊಳ್ಳೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕು. ಇವಾಗ ಒಂದು ಗ್ಲಾಸ್ ಇದೆ ಅಂತಂದರೆ, ಗಾಜಿನ ಗ್ಲಾಸ್ ಇದೆ ಅಂದರೆ ಕೈಯಿಂದ ಜಾರಿ ಬೀಳ್ಸಾಕೋವರೆಗೂ ಯೋಚನೆ ಮಾಡಬೇಕು. 10 ಸಾರಿ ಅಲ್ಲ 100 ಸಾರಿ ಯೋಚನೆ ಮಾಡಬೇಕು. ಆ ಗ್ಲಾಸ್ ಬೀಸಾಕ್ಲಾ ಬೇಡವಾ, ಅದರಿಂದ ನನಗೆ ಯೂಸ್ ಇದೆನಾ ಇಲ್ವಾ, ಮನೇಲಿ ಇಡೋದಾ ಅಥವಾ ಯಾರಿಗಾದರೂ ಕೊಡೋದಾ ಅಂತ ಮೊದಲೇ ಯೋಚನೆ ಮಾಡಬೇಕು. ಅದು ಬಿಟ್ಟು ಕೈಯಿಂದ ಜಾರಿ ಒಡೆದು ಹೋದ್ಮೇಲೆ ನೀವು ಎಷ್ಟೇ ಯೋಚನೆ ಮಾಡಿದ್ರೂ ಆ ಗ್ಲಾಸು ಮತ್ತೆ ಬರಲ್ಲ. ಅದೇ ಥರ ನಾವು ಏನೇ ಒಂದು ಎಂಜಾಯ್ ಮಾಡೋಕ್ಕೆ, ಟ್ರಿಪ್ಪಿಗೋ, ಖುಷಿಯಾಗಿರೋಕ್ಕೋ, ಯಾವುದೋ ಊರಿಗೋ, ದೇವಸ್ಥಾನಕ್ಕೋ ಹೋದ್ಮೇಲೆ ಅಯ್ಯೋ ನನಗೆ ಅವ್ರು ನೋಡ್ತಾ ಇದ್ದಾರೆ, ಇವ್ರು ನೋಡ್ತಾ ಇದ್ದಾರೆ, ಹಾಗಿರಲಾ ಹೀಗಿರಲಾ, ಅದು ಮಾಡಲಾ ಇದು ಮಾಡಲಾ, ಅವ್ರೇನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ ಅಂತ
ಅಂದ್ಕೊಳಕ್ಕೆ ಹೋಗಬಾರ್ದು. ಹೋಗೋಕ್ಕಿಂತ ಮುಂಚೆ ವಿಚಾರ ಮಾಡಬೇಕು, ನಾನು ಹೋಗೋದಾ ಬೇಡವಾ? ಯಾಕಂದರೆ ದುಡ್ಡಿಗೆ ದುಡ್ಡು ಹೋಗುತ್ತೆ, ಸಮಯಕ್ಕೆ ಸಮಯನೂ ಹೋಗುತ್ತೆ, ಕೆಲ್ಸಕ್ಕೆ ಕೆಲಸನೂ ಹೋಗುತ್ತೆ. ಎಂಜಾಯ್ನೇ ಮಾಡಲಿಲ್ಲ ಅಂತಂದರೆ ಅದ್ರ ಜೊತೆ ಎಂಜಾಯ್ನೂ ಹಾಳಾಗೋಗುತ್ತೆ. ನೋಡಿ ಇಲ್ಲಿ ನನ್ನ ಮಗಳು ಒಂದು ಸರಿ ಜಿಪ್ ಲೈನ್ಗೆ ಹೋಗಿ ಬಂದು ಮತ್ತೊಂದು ಟೈಮ್ ಹೋಗ್ತಾ ಇದ್ದಾಳೆ. ಅಂದರೆ ಅವಳಿಗೆ ಅಷ್ಟೊಂದು ಇಷ್ಟ ಆಗಿದೆ. ಒಂದು ಟೈಮ್ ಆರಾಮಾಗಿ ಹೋಗಿ ಬಂದಳು. ಫಸ್ಟ್ ಟೈಮ್ ಇತ್ತು, ಸ್ವಲ್ಪ ಭಯ ಆಯಿತೋ ಇಲ್ಲೋ ಗೊತ್ತಿಲ್ಲ, ನಾನು ಇನ್ನೂ ಕೇಳಲಿಲ್ಲ. ಇದು 2ನೇ ಟೈಮು ಹೋಗ್ತೀನಿ ನಾನು ಅಂತ ಮತ್ತೊಂದು ಟೈಮು ಟಿಕೆಟ್ ತೆಗೆಸ್ಕೊಂಡು ಮತ್ತೆ ಹೋಗ್ತಾ ಇದ್ದಾಳೆ. ಅಲ್ಲಿ ನೋಡಿ ದೊಡ್ಡವರೇನೇ ಭಯ ಬೀಳ್ತಾ ಇದ್ದಾರೆ, ಆದರೆ ಅವಳು ಭಯ ಬೀಳ್ತಾಯಿಲ್ಲ. ಇವಾಗಲೂ ಅಷ್ಟೇ, ನಾನು ಕರ್ಕೊಂಡು ಹೋಗ್ತೀನಿ ಇರು ನಾನು ಅಂತಂದ್ರೂ ಕೇಳ್ತಾಯಿಲ್ಲ. ಈ ಟೈಮ್ ನಾನು ಹೋಗ್ತೀನಿ, ಮೊದಲು ನೀನು ಎತ್ಕೊಂಡು ಹೋಗಿದ್ದೀಯಾ, ಬೇಡ ಇವಾಗ ನಾನೇ ಹತ್ಕೊಂಡು ಹೋಗ್ತೀನಿ ಮೆಟ್ಲು ಅಂತ ಹೋಗ್ತಾ ಇದ್ದಾಳೆ. ಮಕ್ಕಳಿಗೆ ನಾವು ದೂರದಿಂದನೇ ನಿಂತ್ಕೊಂಡು ಪ್ರೋತ್ಸಾಹ ಮಾಡಬೇಕು. ಅದು ಬಿಟ್ಟು ನಿನ್ನಿಂದ ಆಗಲ್ಲ, ಹೋಗಬೇಡ, ಭಯ ಆಗುತ್ತೆ, ಬೇಡ ಅಂತ ಈ ಥರ ಹೇಳೋಕೆ ಹೋಗ್ಬಾರ್ದು. ನಿಧಾನಕ್ಕೆ ಹೋಗು, ತುಂಬ ಅವಸರ ಮಾಡೋಕ್ಕೆ ಹೋಗಬೇಡ ಅಂತ ಈ ಥರ ಹೇಳಬೇಕು. ಹೇಳೋದ್ರಲ್ಲೇ ಒಂಚೂರು ಸಪೋರ್ಟ್ ಮಾಡ್ದಂಗೆ ಇರಬೇಕು. ಅದು ಬಿಟ್ಟು ಅಂಡರ್ ಎಸ್ಟಿಮೇಟ್ ಮಾಡೋದ ಥರ ಇರಬಾರ್ದು. ಅಂದರೆ ನಿನ್ನಿಂದ ಆಗಲ್ಲ, ಬೇಡ, ಹೋಗಬೇಡ, ನೋಡು ಯಾರೂ ಹೋಗ್ತಾ ಇಲ್ಲ, ನೀನೇನಕ್ಕೆ ಹೋಗ್ತೀಯಾ ಅಂತ ಇರಬಾರ್ದು. ಹೋಗು, ಬಟ್ ನಿಧಾನಕ್ಕೆ ಹೋಗು, ಫಸ್ಟ್ ಟೈಮ್ ಹೋಗ್ತಾ ಇದೆಯಾ ಅಂತ ಈ ಥರ ಹೇಳಬೇಕು. ನೋಡಿ 2ನೇ ಟೈಮ್ ಹೋಗ್ತಾ ಇದ್ದಾಳೆ, ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ. ರಾಜ ಸೀಟಲ್ಲಿ ಗೇಮ್ಗಳು ತುಂಬ ಇತ್ತು, ಅದನ್ನೆಲ್ಲನೂ ನನ್ನ ಮಗಳಿಗೆ ಆಟ ಆಡಿಸ್ತೀವಿ. ಅದೆಲ್ಲ ವೀಡಿಯೋನ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ. ಮುಂದಿನ ವೀಡಿಯೋಗಳಲ್ಲಿ ರಾಜ ಸೀಟಲ್ಲಿ ಏನೇನು ಗೇಮ್ಗಳಿದ್ವು ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ರಾಜ ಸೀಟಲ್ಲಿ ಸೂರ್ಯಾಸ್ತ ಆಗೋದು ಫೇಮಸ್ಸು. ಎಲ್ಲರೂ ರಾಜ ಸೀಟಿಗೆ ಬರೋದು ಸೂರ್ಯಾಸ್ತ ನೋಡೋಕ್ಕೆ. ನಾವು ಸೂರ್ಯ ಮುಳುಗೋದನ್ನು ನೋಡಿಬಿಟ್ಟು ಇವಾಗ ಹೋಟೆಲ್ ಕಡೆ ಬರ್ತಾಯಿದ್ದೀವಿ. ಅಲ್ಲಿಂದ ಬರೋಷ್ಟೊತ್ತಿಗೆ 7:30 8 ಗಂಟೆ ಆಗಿತ್ತು. ಇವಾಗ ನಾವು ರೂಮ್ಗೆ ಹೋಗಿ ಮತ್ತೆ ಹೋಟೆಲ್ಗೆ ಬಂದು ಊಟ ಮಾಡಿಕೊಂಡು ಮತ್ತೆ ವಾಪಸ್ ಹೋಗೋಕ್ಕೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರನೇ ಹೆಂಗೋ ಆಟೋದಲ್ಲಿ ಬರ್ತಾಯಿದ್ವಿ. ದಾರಿಲಿ ಉಡುಪಿ ಹೋಟೆಲ್ ಇತ್ತು, ಅಲ್ಲಿಂದ ಪಾರ್ಸಲ್ ತೊಗೊಂಡು ಮತ್ತೆ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಉಡುಪಿ ಹೋಟೆಲ್ ಅಂದರೆ ಕೇಳಬೇಕಾ? ಉಡುಪಿ ಹೋಟೆಲ್ ಎಲ್ಲೇ ಇದ್ರೂ ತುಂಬ ರುಚಿಯಾಗಿರುತ್ತೆ ಊಟ. ಹಾಗೆಯೇ ಪಾರ್ಸಲ್ ತೊಗೊಂಡು ಇವಾಗ ವಾಕಿಂಗ್ ಮಾಡಿಕೊಂಡು ರೂಮ್ ಕಡೆ ಹೋಗ್ತಾ ಇದ್ದೀವಿ. ಹೋಟೆಲಲ್ಲೇ ಊಟ ಮಾಡ್ಬೋದಿತ್ತು, ಆದರೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮತ್ತೆ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಂತಂದರೆ ಊಟ ಮಾಡಿರೋದೆಲ್ಲ ಮತ್ತೆ ಕರ್ಗೋಗುತ್ತೆ, ಸುಸ್ತಾಗುತ್ತೆ ಅಂತ ಪಾರ್ಸಲ್ ತೊಗೊಂಡು ರೂಮ್ ಕಡೆ ಹೋಗ್ತಾ ಇದ್ದೀವಿ. ಇವತ್ತು ಸಾಯಂಕಾಲ ಮಡಿಕೇರಿಗೆ ಬಂದ್ವಿ. ಮಡಿಕೇರಿಗೆ ಬಂದಾದಮೇಲೆ ಓಂಕಾರೇಶ್ವರ ಟೆಂಪಲ್ಗೆ ಹೋದ್ವಿ, ಮತ್ತು ರಾಜ ಸೀಟ್ಗೆ ಹೋದ್ವಿ. ಅಲ್ಲಿ ಗೇಮ್ಸ್ಗಳೆಲ್ಲ ಆಡಿದ್ವಿ. ಗೇಮ್ಸ್ ಆದಮೇಲೆ ಸೂರ್ಯಾಸ್ತ ಆಗೋದು ನೋಡಿದ್ವಿ. ಸೂರ್ಯಾಸ್ತ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗಿ ಊಟನ ಪಾರ್ಸಲ್ ತೊಗೊಂಡು ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಸ್ನೇಹಿತರೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಧನ್ಯವಾದಗಳು.